ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 9/10/2024 ಬುಧವಾರ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಆಶ್ವೀಜ ಮಾಸ ಶರದೃತು ಶುಕ್ಲ ಪಕ್ಷ ಷಷ್ಠಿ ಮೂಲ ನಕ್ಷತ್ರ ಸೌಭಾಗ್ಯ ಯೋಗ ತೈತಿಲೀಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 12 ಗಂಟೆ 6 ನಿಮಿಷದಿಂದ 1 ಗಂಟೆ 35 ನಿಮಿಷ ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ ಬೆಳಗಿನ ಜಾವ 10 ಗಂಟೆ 37 ನಿಮಿಷದಿಂದ 12 ಗಂಟೆ 6 ನಿಮಿಷ ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ. ಸರಸ್ವತಿಯ ಆರಾಧನೆ ಮಾಡ್ಕೊಳ್ತಕ್ಕಂಥ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ. ಮಹಾಕಾಳಿ ಮಹಾ ಸರಸ್ವತಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ಪರ್ವ ನವರಾತ್ರಿಗಳಲ್ಲಿ ಸರಸ್ವತಿಯ ಆರಾಧನೆ ಮಾಡ್ಕೊಳ್ತಕ್ಕಂಥ ಮೂಲ ನಕ್ಷತ್ರ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಇಂದು ಮೂಲ ನಕ್ಷತ್ರ ಬೆಳಗಿನ ಜಾವ 4 ಗಂಟೆ 8 ನಿಮಿಷದಿಂದ ಮರುದಿನ 5 ಗಂಟೆ 6 ನಿಮಿಷದ ತನಕ ಏನು ಮೂಲ ನಕ್ಷತ್ರ ಇರ್ತಕ್ಕಂಥ ಒಂದು ದಿನ ಕೂಡ ಇದಾಗಿದ್ದು ಇಂದು ಸರಸ್ವತಿಯ ದೇವಿಯ ಆರಾಧನೆಯ ದಿನ ಕೂಡ ಇದಾಗಿರುತ್ತೆ. ನವರಾತ್ರಿಯ 7ನೇ ದಿನ ಕೂಡ ಇದಾಗಿರುತ್ತೆ. ಸರಸ್ವತಿಯ ಪೂಜನೆ ಆವಾಹನೆ ಮಾಡ್ಕೊಳ್ಳೋದು ಸ್ಥಾಪನೆ ಮಾಡ್ಕೊಳ್ಳೋದು ಪೂಜೆ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ವಿಶ್ವ ಅಂಚೆಯ ದಿನ ಕೂಡ. ನಾವು ಹಿಂದೆ ಒಂದು ಪೋಸ್ಟ್ ಕಾರ್ಡು ಕೇವಲ 15 ಪೈಸೆ ಕಾರ್ಡ್ ಹಾಕಿದ್ರೆ ಎಷ್ಟೋ ಇನ್ಫಾರ್ಮೇಷನ್ಸ್ ಹೋಗ್ತಾ ಇತ್ತು. ಇವತ್ತಿನ ದಿವಸ ಮೊಬೈಲ್ ಇರ್ತಕ್ಕಂಥ ಒಂದು ನವೀನ ಕಾಲದಲ್ಲಿ ನಾವು ಅಂಚೆಯನ್ನು ಮರೆತಿದ್ರೂ ಕೂಡ ನಮಗೆ ಸಾಕಷ್ಟು ಸೇವೆಯನ್ನು ಒದಗಿಸ್ಕೊಟ್ಟಿರ್ತಕ್ಕಂಥ ಅಂಚೆ ಇಲಾಖೆಯ ಒಂದು ವಿಶೇಷವಾದ ಅಂಚೆಯ ದಿನ ಕೂಡ ಇದಾಗಿರುತ್ತೆ. ಸೂಡಿ ಶಿವಾಚಾರ್ಯರ ಪುಣ್ಯ ದಿನ ಕೂಡ ಇದಾಗಿರುತ್ತೆ. ಇನ್ನು ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ಳೋ ಜೊತೆಗೆ ಮಹಾಶಕ್ತಿಗಳಲ್ಲಿ ನವಶಕ್ತಿಗಳಲ್ಲಿ ವಿಶೇಷವಾಗಿ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಕನ್ಯಾ ರಾಶಿಯಲ್ಲಿ ಚಂದ್ರ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ ತಮಗೆಲ್ಲರಿಗೂ ಶುಭವಾಗಲಿ. ಶತಮಾನ ಭವತಿ ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಆಗಿದೆ. ಕೆಲಸ ಕಾರ್ಯಗಳಲ್ಲಿ ಆಶ್ಚರ್ಯಕರವಾಗಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಮಾನಸಿಕ ಸ್ಥೈರ್ಯ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಗಟ್ಟಿಯಾಗಿರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾಗಿ ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿರ್ತಕ್ಕಂಥದ್ದು, ಸ್ವಲ್ಪ ಆಕಸ್ಮಿಕ ಖರ್ಚುಗಳು ಬಂದರೂ ಸಹ ಆದಾಯ ಚೆನ್ನಾಗಿರ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಅಧಿಕಾರಿಗಳಿಗೆ ಒಂದು ಇವತ್ತಿನ ದಿವಸ ಮೇಲಧಿಕಾರಿಗಳ ಜೊತೆ ಕೀರ್ತಿ ಪ್ರಶಂಸೆಗಳಿಗೆ ಭಾಜನರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಸರ್ಕಾರಿ ನೌಕರಿಗೆ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಬಹಳಷ್ಟು ಒಳ್ಳೆಯದು ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋಕ್ಕೆ ಸೈಟ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ದಿನ ಸಹ ಮೇಷರಾಶಿಯವರಿಗೆ ಇರುತ್ತೆ. ಆತ್ಮಸ್ಥೈರ್ಯ ಅದು ತುಂಬ ಚೆನ್ನಾಗಿರುತ್ತೆ. ಈ ದಿನ ವಿನಾಯಕನ ಪೂಜೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ವಿನಾಯಕನಿಗೆ ಹೆಚ್ಚು ದರ್ಶನ ಮಾಡ್ಕೊಳ್ಳೋದು, ವಿನಾಯಕನ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಫಲಗಳು ಕೂಡ ಸಿಗುತ್ತೆ. ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಇಂದು ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಯಾರು ಜಪ ಮಾಡ್ಕೊಳ್ತೀರಾ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯವರಿಗೆ 7 ಗ್ರಹಗಳ ಶುಭ ಫಲ. ಮಾಡುವ ಪ್ರಯತ್ನಗಳಲ್ಲಿ ಸಫಲತೆ ಇದೆ. 7 ಗ್ರಹಗಳ ಶುಭ ಫಲ ಅಂದರೆ 2 ಗ್ರಹ ಶುಭ ಫಲ ಇಲ್ಲ, ಆದರೆ 7 ಗ್ರಹ ಶುಭ ಫಲ ಇದ್ದು ಬೇರೆಯವರ ಮಾತುಗಳಿಗೆ ಹೆಚ್ಚು ಒತ್ತನ್ನು ಕೊಡೋಕೆ ಹೋಗ್ಬೇಡಿ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಧನ ಯೋಗ ಇರ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಹೊಸ ಒಂದು ಯೋಜನೆಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಆಲೋಚನೆಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ, ಸಣ್ಣ ಪುಟ್ಟ ಏನು ದಾಯಾದಿ ಕಲಹ ಇರ್ಬೋದು, ಬಂಧುಗಳ ಜೊತೆ ಮಾತಿಗೆ ಮಾತು ಬೆಳೆಸ್ಕೊಳ್ಳೋದು ಹೋದಾಗ ಸಣ್ಣ ಪುಟ್ಟ ಘರ್ಷಣೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹುಷಾರಾಗಿರಿ. ಆಕಸ್ಮಿಕ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ಧನಯೋಗ ಚೆನ್ನಾಗಿರ್ತಕ್ಕಂಥದ್ದು, ಮನೆಗೆ ಏನಾದರೂ ಕೊಂಡ್ಕೊಂಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಭಿನ್ನಾಭಿಪ್ರಾಯಗಳಿಂದ ಮುಕ್ತರಾಗ್ತೀರಾ. ಸ್ನೇಹಿತರ ಜೊತೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ವಾಮದೇವಾಯ ನಮಃ ಓಂ ವಾಮದೇವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧನು ನಾಳೆ ಬದಲಾವಣೆ ಆಗ್ತಾ ಇದ್ದಾನೆ. ಈಗಾಗಲೇ ಕನ್ಯಾ ರಾಶಿಯಲ್ಲಿ ಬುಧನು ಹೆಚ್ಚು ಉಚ್ಚನಾಗಿರ್ತಕ್ಕಂಥದ್ದು, ಹೆಚ್ಚು ಶಕ್ತಿಯುತನಾಗಿರ್ತಕ್ಕಂಥ ಬುಧ ನಾಳೆ ತುಲಾ ರಾಶಿಗೆ ಬದಲಾವಣೆ ಆಗ್ತಾ ಇರತಕ್ಕಂಥ ಈ ಪರ್ವ ಕಾಲದಲ್ಲಿ ಮಿಥುನ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸಣ್ಣ ಮಾರ್ಪಾಡಾಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಳೆಯ ಕೆಲಸಕ್ಕೆ ಮನ್ನಣೆ ಸಿಗ್ತಕ್ಕಂಥದ್ದು,
ಆನ್ಲೈನ್ ಬಿಸ್ನೆಸ್ ಅವ್ರಿಗೆ, ವ್ಯಾಪಾರಸ್ಥರಿಗೆ, ಇನ್ಶೂರೆನ್ಸ್ ಏಜೆಂಟ್ಸ್ಗೆ, ಸರ್ಕಾರಿ ನೌಕರರಿಗೆ, ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಮಹಿಳಾ ಉದ್ಯೋಗಿಗಳಿಗೆ ಸಾಕಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ದಿನ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಗಿರಿಜಾಯೈ ನಮಃ, ಓಂ ಗಿರಿಜಾಯೈ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಧನು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಳೆಯ ಉಳಿತಾಯದಿಂದ ಅನುಕೂಲ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆಕಸ್ಮಿಕ ಧನಲಾಭ, ಆಕಸ್ಮಿಕ ಕಾರ್ಯಸಿದ್ಧಿ, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ವಾತಾವರಣ ಏರ್ಪಡ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಏನಾದರೂ ಕಾನೂನು ವಿಷಯಗಳಲ್ಲಿ ಹೋರಾಟ ಮಾಡ್ತಾ ಇದ್ದರೆ ಅದರಿಂದ ಜಯ ಆಗ್ತಕ್ಕಂಥದ್ದು, ತವರಿನ ಉಡುಗೊರೆ ಸಿಗ್ತಕ್ಕಂಥದ್ದು, ಸ್ವಲ್ಪ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮಂದಿರ ಯೋಚನೆ ಕಾಡ್ತಕ್ಕಂಥ ದಿನ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಮಹಿಳಾ ಉದ್ಯೋಗಸ್ಥರಿಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ದಿನ ಸಹ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಮಾತನ್ನು ಬೆಳೆಸ್ಕೊಂಡು ಹೋದಾಗ ಸ್ವಲ್ಪ ಚರ್ಚೆಗಳು ಕೂಡ ಬೇಡ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರಿಗೆ ಇಂದು ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಇಂದು ಉತ್ತರದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ಆದಿಶಕ್ತಿಯೈ ನಮಃ, ಓಂ ಆದಿಶಕ್ತಿಯೈ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನದಲ್ಲಿ ರವಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸಿಂಹರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಚಂದ್ರನು ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಈ ಒಂದು ಸಿಂಹರಾಶಿಯವರಿಗೆ 7 ಗ್ರಹಗಳ ಶುಭ ಫಲ. ಉತ್ತಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಎಲ್ಲೋ ಒಂದು ಕಡೆ ನಿಮಗೆ ರೆಸ್ಪಾನ್ಸ್ ಸಿಗ್ತಕ್ಕಂಥ ಯೋಗ. ಸಕಾರಾತ್ಮಕ ಆಲೋಚನೆಗಳು ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ. ಉತ್ತಮ ಆರೋಗ್ಯ ಇರುತ್ತೆ. ಕುಟುಂಬದಲ್ಲಿ ಅನವಶ್ಯಕ ಮಾತುಕತೆಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಸ್ನೇಹಿತರಿಗೆ ಏನಾದರೂ ಸಹಾಯ ಮಾಡ್ತೀರಾ. ಆಕಸ್ಮಿಕವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಯೋಗ. ಭೂಮಿ ಯೋಗ ತುಂಬ ಚೆನ್ನಾಗಿದೆ. ಮನೆಗೇನಾದರೂ ಬೆಲೆ ಬಾಳ್ತಕ್ಕಂಥ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಂದ ಒಳ್ಳೆಯದಾಗುತ್ತೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಆಕಸ್ಮಿಕ ಪ್ರಯಾಣ ಯೋಗಗಳು ಕೂಡ ಕೂಡಿ ಬಂದಿರತಕ್ಕಂಥ ದಿನ. ವಾಹನ ಯೋಗ ಚೆನ್ನಾಗಿದೆ. ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಸಹ ಸಿಂಹರಾಶಿಯವರಿಗೆ ಬರಬಹುದು. ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಪ್ರಯಾಣಗಳು ಮಹಿಳೆಯರಿಗೆ ಬರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಬಹಳಷ್ಟು ವಿಶೇಷವಾಗಿ ಮನ್ನಣೆ ಸಿಗ್ತಕ್ಕಂಥ ದಿನ ಸಹ ಸಿಂಹರಾಶಿಯವರಿಗಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ತ್ರಿಲೋಚನಾಯೈ ನಮಃ, ಓಂ ತ್ರಿಲೋಚನಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಗಟ್ಟಿತನ ಇರುತ್ತೆ. ನಂಬಿಕೆ ಇರುತ್ತೆ. ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಏನೋ ಒಂದು ನಂಬಿಕೆ ಕೆಟ್ಟವರಿಲ್ಲವೋ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ನಂಬಿಕೆಯಿಂದ ಒಳ್ಳೆಯದಾಗುತ್ತೆ. ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರ ಸಹಕಾರ ಪರಿಪೂರ್ಣವಾಗಿರುತ್ತೆ. ಮಗನ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ವಿದೇಶದಲ್ಲಿರ್ತಕ್ಕಂಥವರಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ. ರಾಜಕೀಯವಾಗಿ ಚೆನ್ನಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳಿರ್ತಕ್ಕಂಥ ದಿನ ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಇಂದು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಓಂ ಇಂದ್ರಶ್ರೀ ಪ್ರದಾಯ ನಮಃ, ಓಂ ಇಂದ್ರಶ್ರೀ ಪ್ರದಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಇವರಿಗೆ 5 ಗ್ರಹಗಳ ಶುಭ ಫಲ ಇರುತ್ತೆ. ಮಾನಸಿಕವಾಗಿ ಹಿಂಸೆ ಇರುತ್ತೆ. ತುಂಬ ಬೇಕಾದವರಿಂದನೇ ಚಿತ್ರಹಿಂಸೆ ಆಗ್ತಾ ಇರುತ್ತೆ. ಬಂಧುಗಳಿರ್ಬೋದು, ಮನೆಯಲ್ಲಿರ್ತಕ್ಕಂಥವ್ರು ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ಕೂಡ ಸಣ್ಣ ಪುಟ್ಟ ಕಲಹಗಳು ಕೂಡ ಬರ್ತಾ ಇರುತ್ತೆ. ಆದರೆ ಧನಯೋಗ ಚೆನ್ನಾಗಿದೆ. ದೀರ್ಘಕಾಲದಿಂದ ಕಾಯ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ
ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಅನುಭವಿ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥ ಯೋಗ, ಆಸ್ತಿಯ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನೋ ಒಂದು ಕಳ್ಕೊಂಡಿರೋ ವಸ್ತು ಮತ್ತೆ ವಾಪಸ್ ಪಡೀತಕ್ಕಂಥ ಯೋಗ, ಅನಿರೀಕ್ಷಿತ ಧನಲಾಭ ಅಂತ ಹೇಳುತ್ತೆ. ವ್ಯಾಪಾರದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ವಿಶೇಷವಾದ ದಿನ ಸಹ ತುಲಾರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ, ಅದರಲ್ಲೂ ಸಹ ಅವಿವಾಹಿತ ಮಹಿಳೆಯರಿಗೆ ವಿವಾಹ ಯೋಗ ಕೂಡಿ ಬಂದಿರತಕ್ಕಂಥದ್ದು. ಖಾಸಗಿ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಭದ್ರತೆ ಸಿಗ್ತಕ್ಕಂಥ ಯೋಗ ಕೂಡ ಇಂದು ತುಲಾರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ಯೋಗ ಕೂಡ ದಿನದ ಕೂಡ ಇರತಕ್ಕಂಥ ಸಾಧ್ಯತೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ತುಲಾರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರುತ್ತೆ. ಇಂದು ಓಂ ಮಹಾಯೋಗಿನೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜನು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ 7 ಗ್ರಹಗಳ ಒಂದು ಶುಭ ಫಲ ಇರತಕ್ಕಂಥದ್ದು. ಇಂದು ಅಷ್ಟೋ ಇಷ್ಟೋ ಸಾಲ ತೀರಿಸ್ತೀರಾ, ಧನ ಯೋಗ ಇರತಕ್ಕಂಥದ್ದು, ಆಕಸ್ಮಿಕ ಧನ ಯೋಗ. ಉದ್ಯೋಗದಲ್ಲಿ ಇನ್ನೇನು ಕಳ್ಕೊಂಡ್ಬಿಟ್ಟು ಉದ್ಯೋಗ ಅಂದರೂ ಕೂಡ ಮತ್ತೆ ಉದ್ಯೋಗದಲ್ಲಿ ನಿಮಗೆ ಪ್ರಗತಿ ಕಾಣ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಸ್ವಲ್ಪ ಮತ್ಸರದ ಜನರು ಇರ್ತಾರೆ, ಸ್ವಲ್ಪ ಗುಟ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿರುತ್ತೆ, ಕ್ರೀಡಾಪಟುಗಳು ಚೆನ್ನಾಗಿರುತ್ತೆ. ಯಾವುದಾದ್ರೂ ನಿಮಗೆ ಇವತ್ತಿನ ಸಹ ಟೆಂಡರ್ ಎಲ್ಲೋ ಒಂದು ಕಡೆ ನಾವು ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ತಾ ಇರ್ತೀರಾ, ಕಾಂಟ್ರಾಕ್ಟ್ದಾರರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ, ಗುತ್ತಿಗೆದಾರರಿಗೆ ಬರಬೇಕಾಗಿರ್ತಕ್ಕಂಥ ಬಿಲ್ಲುಗಳು ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಒಂದು ಅನ್ಯೋನ್ಯತೆ ಇರತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ, ಅದರಲ್ಲೂ ಸಹ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ಹರಭೂಷಣಾಯ ನಮಃ, ಓಂ ಹರಭೂಷಣಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಸಂಗಾತಿಯ ಆದಾಯದಲ್ಲಿ ಏರಿಕೆ ಆಗೋದು, ಪ್ಯಾಕೇಜ್ ಚೇಂಜ್ ಆಗೋದು, ಸಂಬಳ ಚೇಂಜ್ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಭೂ ಖರೀದಿಯಿಂದ ಲಾಭ ಆಗ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲಿ ಒಂದು ಶುಭ ವಾತಾವರಣ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಅಂದರೆ ಬಡ್ತಿ ಸಿಗ್ತಕ್ಕಂಥದ್ದು, ವಾಹನ ಯೋಗ ಚೆನ್ನಾಗಿದೆ. ಸ್ವಲ್ಪ ಶೀತ ಬಾಧೆಯಿಂದ ನರಳ್ತಕ್ಕಂಥ ಸಾಧ್ಯತೆ, ಸ್ನೇಹಿತರ ಜೊತೆ ಹಲವು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ವಿವಾಹ ವಿಷಯಗಳಲ್ಲಿ ನಿಶ್ಚಯ ಆಗಿರ್ತಕ್ಕಂಥದ್ದು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಮಹಿಳಾ ಅಧಿಕಾರಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ಚಂಡಿಕಾಯೈ ನಮಃ, ಓಂ ಚಂಡಿಕಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪ್ರಯತ್ನದಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ, ಮಗಳ ವಿಷಯದಲ್ಲಿ ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥದ್ದು, ಮನೆ ಅಥವಾ ಆಸ್ತಿ ಖರೀದಿ ಮಾಡೋಕ್ಕೆ ಈಗಾಗಲೇ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಅದರಲ್ಲಿ ಒಂದು ಸ್ವಲ್ಪ ದ್ವಂದ್ವ ನಿಲುವನ್ನು ತಾಳ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಹೈನುಗಾರಿಕೆಯಿಂದ ಒಳ್ಳೆಯದಾಗುತ್ತೆ. ಟ್ರಾವೆಲಿಂಗ್ ಬಿಸ್ನೆಸ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅಣ್ಣ ತಮ್ಮಂದರಿಂದ ಪರಿಪೂರ್ಣ ಸಪೋರ್ಟ್ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯದ ವಿಷಯಕ್ಕೆ ಬಂದಾಗ ಸ್ವಲ್ಪ ಮೈಕೈ ನೋವು ಇರ್ಬೋದು, ಪೇಯ್ನ್ಸಿಂದ ಬಳಲ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಇಂದು ಸಾಧ್ಯವಾದಷ್ಟು ಈ ರಾಶಿಯವರು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಚಾಮುಂಡೇಶ್ವರಿಯೈ ನಮಃ, ಓಂ ಚಾಮುಂಡೇಶ್ವರಿಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನ ಯೋಗ ಚೆನ್ನಾಗಿರುತ್ತೆ. ಮಕ್ಕಳ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗುತ್ತೆ. ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ. ಸಿಮೆಂಟ್ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಹಾರ್ಡ್ವೇರ್ ಸ್ಟೋರ್ಸ್ ಅವ್ರಿಗೆ ಒಳ್ಳೆಯದಾಗುತ್ತೆ. ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರವಾಸ ಯೋಗ, ಧನ ಯೋಗ, ಗಂಡ ಹೆಂಡತಿಯರಲ್ಲಿ ಭಾಳಷ್ಟು ಅನ್ಯೋನ್ಯತೆ ಇರುತ್ತೆ. ಮನೆಗೆ ಯಾವುದಾದ್ರೂ ಆಸ್ತಿಯ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 8 ಆಗಿರುತ್ತೆ. ಇಂದು ಓಂ ಸರಸ್ವತ್ಯೈ ನಮಃ, ಓಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು.
ಯಾವುದೋ ಕಳ್ಕೊಂಡಿರ್ತಕ್ಕಂಥದ್ದು ಉದ್ಯೋಗ ಬಿಡಬೇಕು ಅಂದ್ಕೊಂಡವ್ರಿಗೆ ಮತ್ತೆ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಮನೆ ಇವತ್ತಿನ ದಿವಸ ಮನೆ ಬದಲಾವಣೆ ಇರ್ಬೋದು, ಸೈಟ್ ತಗೊಳ್ತಕ್ಕಂಥದ್ದಾಗ್ಬೋದು, ಅಪಾರ್ಟ್ಮೆಂಟ್ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅದೃಷ್ಟ ಇರತಕ್ಕಂಥದ್ದು, ಮಹಿಳಾ ಉದ್ಯೋಗಸ್ಥರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಧರ್ಮಚಿಂತಕರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭದ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ವಿದೇಶದಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು ಅಥವಾ ಉದ್ಯೋಗಕ್ಕೆ ಅರಸ್ತಾ ಇರತಕ್ಕಂಥವ್ರಿಗೆ ತುಂಬಾ ಶುಭ ಆಗ್ತಕ್ಕಂಥದ್ದು. ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಬಹಳಷ್ಟು ಶುಭ ಆಗುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಓಂ ವಸುಧಾರಿಣ್ಯೈ ನಮಃ, ಓಂ ವಸುಧಾರಿಣ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಆಗಿದ್ದು ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.